ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಜ್ಯೋತಿಕಾ ತುಂಬ ಅಂದರೆ ತುಂಬ ಕೋಪ ಮಾಡ್ಕೊಂಡು ಸಿದ್ದುಗೆ ಹೇಳ್ತಾ ಇರ್ತಾಳೆ, ನನ್ನ ಬಿಹೇವಿಯರ್ ಬಗ್ಗೆ ನೀನು ಮಾತಾಡಬೇಡ, ಮನೆ ಕೆಲಸಗಳನ್ನ ಮದುವೆ ಆಗಿ ನೀನು ಮನೆ ಮರ್ಯಾದೆನೆಲ್ಲ ಕಳೆದಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಜ್ಯೋತಿಕಾ, ನಾನು ಆ ರೀತಿ ಮಾತಾಡೋಕ್ಕೆ ನೀನೇ ಕಾರಣ, ಜೊತೆಗೆ ನಿನ್ನನ್ನ ಬುಟ್ಟಿಗೆ ಹಾಕೊಂಡಿದ್ದಾಳಲ್ಲ ಈ ಮನೆ ಕೆಲಸದವಳು, ಇವಳು ಮೇನ್ ಕಾರಣ ಅಂತ ಹೇಳ್ಬಿಟ್ಟು ತುಂಬ ಕೋಪ ಮಾಡ್ಕೊಂಡು ಸಿದ್ದು ಕಾಲರ್ ಪಟ್ಟಿನ ಇಟ್ಕೊಂಡೇ ಬಿಡ್ತಾಳೆ. ಅವಳು ಹೋಗಿ ಸಿದ್ದನ ಕಾಲರ್ ಪಟ್ಟಿ ಇಟ್ಕೊಂಡ ತಕ್ಷಣ ಇವರಿಗೆಲ್ಲ ತುಂಬ ಶಾಕ್ ಆಗಿ ಆಶ್ಚರ್ಯದಿಂದ ಜ್ಯೋತಿಕಾನ ನೋಡ್ತಾ ಇರ್ತಾರೆ. ಹಾಗೆ ಸುಮಿತ್ರಾ ಅಜ್ಜು ಏನು ಮಾಡ್ತಿದ್ಯಾ ಅಂತ ಕೇಳಬೇಕಾದ್ರೆ ನಾಟಕ ಮಾಡಿಕೊಂಡು ಮತ್ತೆ ಡ್ರಾಮಾ ಮಾಡ್ತಾ ಇರ್ತಾಳೆ. ಸಿದ್ದು, ಪ್ಲೀಸ್ ಸಿದ್ದು, ಅರ್ಥ ಮಾಡ್ಕೋ, ಈ ಡಿಸರ್ವ್ ಇಟ್ಟು ಈ ಮನೆ ಕೆಲಸಗಳಿಗೋಸ್ಕರ ನೀನು ಇವಳನ್ನ ಮದುವೆ ಆಗಿದೆಯಾ, ದಯವಿಟ್ಟು ಇವಳನ್ನ ಬಿಟ್ಬಿಟ್ಟು ನನ್ನ ಜೊತೆ ಬಾ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನಿನಗೆ ಇನ್ನೂ ಟೈಮ್ ಇದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಸಿದ್ದು, ಪ್ಲೀಸ್ ಸಿದ್ದು ಮದುವೆ ಆಗೋಣ ಅಂತ ಅನ್ಬೇಕಾದ್ರೆ ಜೋ ಬಿಟ್ಬಿಡು ಆಯಿತಾ, ಹಳೇದನ್ನೆಲ್ಲ ಕೆದಕ್ಬೇಡ, ಆಲ್ರೆಡಿ ನನಗೆ ಮದುವೆ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹತ್ರ ಈ ಕಡೆ ಶಾರದಾ ಕೈ ಮುಗಿತಾ ಇರ್ತಾಳೆ. ಪ್ಲೀಸ್ ನೀವು ಮಾತಾಡಬೇಡಿ, ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿ, ಈ ಮನೆ ಮಗಳ ಮೇಲೆ ನಾನು ಕೈ ಮಾಡಬೇಕನ್ನೋ ಉದ್ದೇಶ ನನಗಿರಲಿಲ್ಲ, ಆ ಸಿಚುಯೇಷನ್ ಆ ಥರ ಇತ್ತು, ಅದಕ್ಕೋಸ್ಕರ ಜ್ಯೋತಿಕ ಅವ್ರ ಮೇಲೆ ಕೈ ಮಾಡಿದೆ ಅಂತ ಬೇಡ್ಕೋತಿರ್ಬೇಕಾದ್ರೆ ತಾತನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಸಿದ್ಧ ಸರ್ ಬಗ್ಗೆ ತುಂಬ ಕೆಟ್ಟಾಗಿ ಮಾತಾಡಿದ್ರಲ್ಲ, ಅದಕ್ಕೋಸ್ಕರ ನಾನು ಅವ್ರ ಮೇಲೆ ಕೈ ಎತ್ತುವಾಗಾಯಿತು. ನೋಡಿ ತಾತ, ನಿಮ್ಮ ಕೈ ಹಿಡಿದು ನಾನು ತಡೆದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಆಗಲೇ ನಿಮ್ಮ ಕಾಲಿಗೂ ಬಿದ್ದು ನಾನು ಕೇಳ್ಕೊಂಡೆ, ಇವಾಗಲೂ ಸಹ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇದ್ರೆ ತಾತ ಮಾತ್ರ ತುಂಬ ಕೋಪದಿಂದ ಶಾರದಾನ ನೋಡ್ತಾ ಇರ್ತಾರೆ. ಹಾಗೆ ಅದೇ ಸಮಯಕ್ಕೆ ಸಿದ್ಧನು ಸಹ ಹೇಳ್ತಾ ಇರ್ತಾನೆ, ಇದರಲ್ಲಿ ಶಾರದವ್ರು ಮಾತ್ರ ಅಲ್ಲ, ನಂದು ತಪ್ಪಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಿಮಗೆ ಗೊತ್ತಿಲ್ಲದಲೇ ನಾನು ಈ ವಿಡಿಯೋ ಮಾಡಿಸಿದ್ದು ನಾನೇ, ಯಾಕೆ ಅಂತ ಅಂದರೆ ಮನೆಯವರೆಲ್ಲ ಒಗ್ಗಟ್ಟಾಗಿರಬೇಕು ಅಂತ ಮಾಡಿಸ್ತಾ ಇದ್ದು, ಉದ್ದೇಶ ಕೆಟ್ಟದ್ದು ಬೇರೆ ಯಾವುದೂ ಅಲ್ಲ ತಾತ, ತುಂಬ ಅತಿಯಾಗಿ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ. ಹಾಗೆ ಮತ್ತೆ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾನೆ, ನಿಮಗೆ ನಮ್ಮ ಮೇಲೆ ಕೋಪ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ನೀವು ನಮ್ಮಿಬ್ಬರನ್ನ ಒಪ್ಕೊಳ್ಳೋ ತನಕ ನಾನು ಈ ಪ್ರಯತ್ನ ಮಾಡೇ ಮಾಡ್ತೀನಿ, ಒಂದಿನಲ್ಲ ಒಂದಿನ ಒಪ್ಕೋತೀರ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೋತಾ ಇರಬೇಕಾದ್ರೆ ಜ್ಯೋತಿಕಾ ಏನಲ್ಲಿ ಕಡಿಮೆ ಮಾಡ್ಕೊಬಿಡ್ತಾರೆ ತಾತ ಅಂತ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಗುಡುಗುಡು ಅಂತ ರೂಮ್ ಹತ್ರ ಹೋಗ್ತಾ ಇರ್ತಾಳೆ. ಅವಳು ಓಡೋದನ್ನು ನೋಡಿ ಈ ಕಡೆ ಪಾರಿಜಾತ ಮತ್ತು ಅನಸೂಯ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಸುಮಿತ್ರಾನು ಸಹ ತುಂಬ ಟೆನ್ಷನ್ ಮಾಡ್ಕೊಂಡು ಅವಳ ಹಿಂದೆ ಓಡೋಗ್ತಾ ಇರ್ತಾಳೆ. ಹಾಗೆ ಪಾರಿಜಾತ ಕೈ ಹಿಡ್ಕೊಂಡು ಏನು ಮಾಡ್ತಿದೆ ಗೋಡಿ ಅಂತ ಅನ್ಬೇಕಾದ್ರೆ, ಎದುರ್ಕೋಬೇಡಿ, ನಾನೇ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಿಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಸುಮಿತ್ರಾ ದಶರಥ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ರೀ ನನಗೆ ತುಂಬ ಯಾಕೋ ಭಯ ಆಗ್ತಾ ಇದೆ, ಅವಳೇನಾದರೂ ಮಾಡ್ಕೊಂಡ್ರೆ ಏನು ಮಾಡೋದು ಅಂತ ಅಂದಾಗ, ಸಮಾಧಾನ ಮಾಡ್ಕೋ ಸುಮಿತ್ರಾ, ಅವಳೇ ಹೇಳಿದಳಲ್ವಾ ಸೂಸೈಡ್ ಮಾಡ್ಕೊಳ್ಳಲ್ಲ ಅಂತ ಅಂದಮೇಲೆ ನೀನಾಗಿ ಟೆನ್ಷನ್ ಮಾಡ್ಕೋತಿದ್ಯಾ ಅಂತ ಅನ್ಬೇಕಾದ್ರೆ ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ಇರಬೇಕಾದ್ರೆ ಈ ಕಡೆ ಜ್ಯೋತಿಕಾ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬಂದೇ ಬಿಡ್ತಾಳೆ. ಅದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗ್ತಿರ್ಬೇಕಾದ್ರೆ ಪಾರಿಜಾತ ಏನು ಮಾಡ್ತಿದ್ಯಾ, ಏನು ನಿಂದು ಹುಚ್ಚಾಟ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಕೇಳ್ತಿದ್ರೆ ಜ್ಯೋತಿಕನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ನಾಟಕ ಮಾಡ್ಕೊಂಡು ತಾತನ ಹತ್ರ ಬಂದ್ಬಿಟ್ಟು, ನೋಡಿ ತಾತ, ನಿಮಗೆ ಯಾವತ್ತೂ ನಾನು ಎದುರು ಮಾತಾಡಿಲ್ಲ, ಆದರೆ ಇವತ್ತು ಪರಿಸ್ಥಿತಿ ಕೈ ಮೀರೋಗಿದೆ, ಅದಕ್ಕೆ ಮಾತಾಡ್ತಿದ್ದೀನಿ, ನಾನು ಮತ್ತೆ ನನ್ನ ಕೆನ್ನೆ ಹೊಡೆದಳು ಇವಳು, ಇಬ್ಬರು ಒಂದೇ ಮನೇಲಿರೋದು ನನಗಿಷ್ಟ ಇಲ್ಲ, ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನನಗೆ ಗೊತ್ತು ತಾತ, ನೀವು ಶಾರದಾನ ಕ್ಷಮಿಸಿ ಮನೇಲಿ ಇರೋಕ್ಕೆ ಬಿಟ್ಕೋತೀರಾ, ಯಾಕೆ ಅಂತಂದರೆ ನೀವು ಅಷ್ಟು ಒಳ್ಳೆಯವರು, ನಿಮ್ಮ ಮನಸ್ಸಲ್ಲಿ ಒಳ್ಳೆತನ ತುಂಬಿಕೊಂಡಿದೆ, ಒಳ್ಳೆತನ ತುಂಬಿಕೊಂಡಿರೋದಕ್ಕೆ ಸಹ ಎಲ್ಲವೂ ಸಹ ನಿಮ್ಮ ಕಣ್ಣು ಕುರುಡಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಆಶ್ಚರ್ಯದಿಂದ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಯಾರು ಈ ಮನೆಗೆ ನಂಬಿಕೆ ದ್ರೋಹ ಮಾಡಿದವರು ಅವರಿಗೆ ನೀವು ಊಟ ಹಾಕಿ ಸಾಕ್ತಾ ಇದ್ದೀರಾ, ಹಾವಿಗೆ ಹಾಲೆರೆದು ಅಂತಂದರೆ ಇದೆ, ಇವ್ರು ನಂಬಿಕೆ ದ್ರೋಹ ಮಾಡಿದ್ರು, ನೀವು ಮಾತ್ರ ಇವ್ರನ್ನ ಇಲ್ಲೇ ಇಟ್ಕೊಂಡಿದ್ದೀರಾ ಅಂತ ಅಂದಾಗ ತಾತನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಜೊತೆಗೆ ಬೇಕು ಅಂತ ಲಗೇಜನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ ಸುಮಿತ್ರಾ ಅಡ್ಡ ಹಾಕ್ಬಿಡ್ತಾಳೆ, ಎಲ್ಲಿ ಗೊತ್ತಿದೆಯಾ, ಹುಚ್ಚಾಟ ಥರ ಆಡ್ತಿದೆಯಲ್ಲ, ಹೋಗು ರೂಮಿಗೆ ಅಂತ ಆಡಬೇಕಾದ್ರೆ ಇಲ್ಲಮ್ಮ ನಾನು ಹೋಗಲ್ಲ ಅಂತ ಹಠ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ದಶರಥ ಇದೆಲ್ಲ ಒಳ್ಳೇದಲ್ಲ ಅಂತ ಹೇಳ್ತಾ ಇರ್ತಾನೆ. ಮುರುಳು ಸಹ ಮನೆ ಬಿಟ್ಟು ಎಲ್ಲಿಗಮ್ಮ ಹೋಗ್ತೀಯಾ ಅಂತ ಕೇಳಬೇಕಾದ್ರೆ, ನೋಡಿ ನಾನು ಎಲ್ಲಾದರೂ ಓದ್ತೀನಿ, ನಿಮಗೆ ನನಗಿನ್ನ ಶಾರದನೇ ಹೆಚ್ಚಲ್ವಾ, ಅವಳನ್ನ ಇಟ್ಕೊಂಡು ನೀವೇ ಇಲ್ಲೇ ಇರಿ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ವಿಮಲ ಕೇಳ್ತಾ ಇರ್ತಾಳೆ, ಅಲ್ಲಮ್ಮ ಮಹಾರಾಣಿ ಥರ ಈ ಮನೇಲಿ ಬೆಳೆದಿದ್ಯಾ, ಇವಾಗ ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಬೇಕಾದ್ರೆ ಎಲ್ಲಾದರೂ ಹೋಗ್ತೀನಿ, ಪ್ರಪಂಚ ವಿಶಾಲವಾಗಿದೆ, ಎಲ್ಲೋ ಒಂದು ಕಡೆ ಇರ್ತೀನಿ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಅವಳು ಮಾಡ್ತಿರೋದೆಲ್ಲ ನಿಜ ಅಂದ್ಕೊಂಡು ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಮತ್ತು ಜ್ಯೋತಿಕಾ ತುಂಬ ನಾಟಕ ಮಾಡಿಕೊಂಡು, ತಾತ ನಾನಿನ್ನು ಹೋಗ್ತೀನಿ ಅಂತ ಮುಂದೆ ಬರ್ತಿರ್ಬೇಕಾದ್ರೆ ನಿಂತ್ಕೋ ಜ್ಯೋತಿಕಾ ಅಂತ ಅಂದಾಗ ಇವಳಿಗಂತೂ ಒಳಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ನೋಡಿ ತಾತ, ಪ್ಲೀಸ್ ನನ್ನನ್ನು ತಡಿಬೇಡಿ ಆಯಿತಾ, ಈ ಕೆಲಸದಲ್ಲಿರೋ ಜಾಗದಲ್ಲಿ ನನ್ನೆರಡು ಸಹ ಇರೋಕ್ಕೆ ನಾನು ಇಷ್ಟಪಡಲ್ಲ, ನಾನು ಹೋಗ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ತಾತ ಎದುರು ಬಂದು ನಿಂತ್ಕೋತಾರೆ. ಹಾಗೆ ಜ್ಯೋತಿಕಾ ಕೈ ಇಟ್ಕೊಂಡು ಜೊತೆಗೆ ಲಗೇಜ್ ಸಹ ಕಿತ್ಕೊಂಡು, ನೀನು ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ, ಬಾ ಅಂತ ಕರ್ಕೊಬಿಟ್ಟು, ನೋಡು ನಾನು ಶಿವನಾರಾಯಣ್ ಹೇಳ್ತಾ ಇರೋದು, ಈ ಮನೆ ಯಜಮಾನ, ನನ್ನ ಆರ್ಡ್ರ್ ಮೇಲೆ ಯಾರು ಸಹ ಎಲ್ಲೂ ಹೋಗಂಗಿಲ್ಲ, ನೀನು ಎಲ್ಲೂ ಹೋಗಬೇಡ, ಈ ಮನೇಲಿ
ಯಾರು ಇರಬೇಕು ಯಾರು ಇರಬಾರ್ದು ಅಂತ ಹೇಳೋದು ನಾನು. ಶಾರದಾ ಈಗಂದ್ಲಿಗ್ಲೇ ಗಂಟು ಮುಟ್ಟ ಕಟ್ಕೊಂಡು ಹೊರಡಬೇಕು ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಸುಮಿತ್ರ ಕಣ್ಣೀರು ಹಾಕಿ ನಿಂತ್ಕೊಂಡ್ರೆ ಸಿದ್ದಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ವಿಮಲನ ಕಣ್ಣಲ್ಲಿ ಸಹ ನೀರು ಬರ್ತಾ ಇರಬೇಕಾದ್ರೆ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಇಷ್ಟು ರಾತ್ರಿಯಲ್ಲಿ ಅವಳು ಎಲ್ಲೋಗ್ತಾಳೆ ಮಾವ ಅಂತ ಅಂದಾಗ ಈ ಕಡೆ ತಾತ ದಪ್ಪ ಕಣ್ಣು ಬಿಟ್ಕೊಂಡು ಸುಮಿತ್ರನ ಗುರಾಯಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆರ್ತಿನೂ ಸಹ, ಅಲ್ಲ ಜ್ಯೋತಿಕಾ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ, ಅದಕ್ಕೆ ಇಷ್ಟು ರಾತ್ರಿಯಲ್ಲಿ ಎಲ್ಲಿ ಹೋಗ್ತಾರೆ ತಾತ, ಪ್ಲೀಸ್ ನೀವಾದರೂ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಯಾರೂ ಸಹ ನನಗೆ ಆರ್ಡರ್ ಮಾಡೋ ಅವಶ್ಯಕತೆ ಇಲ್ಲ, ಈ ಮನೆ ಯಜಮಾನ ನಾನು ಆರ್ಡರ್ ಮಾಡ್ತೀನಿ ಅಂತ ಅಂದಮೇಲೆ ಶಾರದಾ ಗಂಟು ಮುಟ್ಟಿ ಕಟ್ಕೊಂಡು ಇಲ್ಲಿಂದ ಹೊರಡಲೇಬೇಕು ಅಂತ ಅಂದಾಗ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ಶಾರದಾ ನಿಂತ್ಕೊಂಡಿದ್ರೆ ಈ ಕಡೆ ಜ್ಯೋತಿಕಾ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಬೇಕು ಬೇಕು ಅಂತ ಕೋಪ ಮಾಡ್ಕೊಬಂದು ಶಾರದಾ ಕೈ ಹಿಡ್ಕೊಂಡು, ತಾತ ಹೇಳಿದ್ಮೇಲೆ ಇನ್ನೂ ಯಾಕೆ ಈ ಮನೇಲಿ ಇದೆಯಾ ಬಾರೆ ತೊಲಗು ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಿದ್ದು ಜ್ಯೋತಿಕಾ ಅಂತ ಕಿರ್ಚಾಡ್ತಾ ಇರ್ತಾನೆ. ಬಿಡೆ ಕೈಯ ನನ್ನ ಹೆಂಡ್ತಿ ಶಾರದವರು, ನಾನೆಲ್ಲಿರ್ತೀನೋ ಅದೇ ಮನೇಲಿ ಶಾರದನೂ ಸಹ ಇರಬೇಕು, ನೀನು ಯಾರು ಅದನ್ನು ಕೇಳೋಕ್ಕೆ ಅಂತ ಹೇಳ್ಬೇಕಾದ್ರೆ, ನೋಡು ಸಿದ್ದು ಈ ವಿಷಯದಲ್ಲಿ ನೀನು ಬರಬೇಡ, ಆಲ್ರೆಡಿ ಅವಳಿಗೆ ತಾಳಿ ಕಟ್ಟಿ ನೀನು ದೊಡ್ಡ ತಪ್ಪು ಮಾಡಿದೀಯಾ, ಮತ್ತೆ ಅವಳನ್ನ ಇಲ್ಲೇ ಇಟ್ಕೊಂಡು ದೊಡ್ಡ ತಪ್ಪು ಮಾಡಬೇಡ, ಈ ಮನೇಲಿ ಇರೋಕ್ಕೆ ಯಾವ ಯೋಗ್ಯತೆಯೂ ಅವಳಿಗಿಲ್ಲ ಅಂತ ಕಿರ್ಚಾಡ್ತಾ ಇರ್ತಾಳೆ. ಅವಾಗ ಸಿದ್ದು ಹೇಳ್ತಾ ಇರ್ತಾನೆ, ಅಲ್ಲ ತಾತ ಈ ನಡುರಾತ್ರಿಯಲ್ಲಿ ಅವ್ರನ್ನ ಎಲ್ಲಿಗೆ ಅಂತ ಕಳಿಸ್ತೀರಾ, ಅವರು ನನ್ನ ಹೆಂಡ್ತಿ, ನಾನೆಲ್ಲಿರ್ತೀನೋ ಅಲ್ಲೇ ಇರಬೇಕು, ದಯವಿಟ್ಟು ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ ಅನ್ಬೇಕಾದ್ರೆ ಖಂಡಿತ ನಾನು ಅವಕಾಶ ಮಾಡ್ಕೊಳ್ಳಲ್ಲ, ಯಾರಾದರೂ ಅವಳು ಇರಬೇಕು ಅಂತಂದರೆ ಅವಳ ಜೊತೆ ಅನ್ನೋರೆಲ್ಲ ಹೊರಗಡೆ ಹೋಗಿ ಅಂತ ಅನ್ಬೇಕಾದ್ರೆ ಮತ್ತೆ ಇನ್ನೊಂದು ಕಡೆ ವಿಮಲ ಹಾಗೆ ಮುರಳಿ ಎಲ್ಲರಿಗೂ ಕಣ್ಣೀರು ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಸುಮಿತ್ರ ತುಂಬ ಶಾಕ್ ಆಗಿ ತಾತನ ಮುಖನ ನೋಡ್ತಾ ಇದ್ರೆ ದಶರಥ ಹೇಳ್ತಾ ಇರ್ತಾನೆ, ಅಲ್ಲ ಅಪ್ಪ ಏನು ಅಂತ ನೀವು ಡಿಸಿಷನ್ ತೊಗೊಂಡಿದ್ದೀರಾ, ಈ ನಡುರಾತ್ರಿಯಲ್ಲಿ ಅವಳು ಎಲ್ಲಿಗೆ ಹೋಗ್ತಾಳೆ, ನಮ್ಮ ಮಾನ ಮರ್ಯಾದೆ ಎಲ್ಲ ಏನಾಗುತ್ತೆ, ನೋಡಿದವ್ರು ಏನು ಅಂದ್ಕೋತಾರೆ ಅಂತ ಅನ್ಬೇಕಾದ್ರೆ ಏನು ಮರ್ಯಾದೆ ಅಂತ ಅಂದರೆ ಅವ್ರಿಗೆ ಏನು ಅಂತ ಗೊತ್ತಾ, ಆಲ್ರೆಡಿ ನಮ್ಮ ಮನೆ ಮರ್ಯಾದೆ ಎಲ್ಲ ಕಳೆದು ಬಳ್ಳುಳಿಯಾಗಿ ನಮಗೆ ತಂದು ಕೊಟ್ಟಿದ್ದಾರಲ್ವಾ, ಇವ್ರಿಗೆ ಅಂತ ಮರ್ಯಾದೆ ಇದೆ ಅಂತ ತಾತ ಬೈತಾ ಇರ್ತಾರೆ. ಈಗ ನನಗೆ ಇವರಿಬ್ರು ಮುಖನ ನೋಡೋಕ್ಕಾಗ್ತಿಲ್ಲ, ಇಲ್ಲಿಂದ ತೊಲಗೋ ಕೇಳು ದಶರಥ ಅಂತ ತಾತ ಕಿರ್ಚಾಡ್ತಿರ್ಬೇಕಾದ್ರೆ ದೀಪು ಎದ್ರುಕೊಂಡು, ನಾವು ಹಾಗಾದ್ರೆ ಮನೆ ಬಿಟ್ಟು ಹೋಗ್ಬೇಕಾ ಅಜ್ಜಿ ಅಂತ ಅನಸೂಯನ ಕೇಳಬೇಕಾದ್ರೆ ಹಾಗೇನಿಲ್ಲ ಅಂತ ಅನಿಸುತ್ತೆ, ತಾತನಿಗೆ ಕೋಪ ಬಂದಿದೆ ಅಷ್ಟೇ, ನೋಡೋಣ ಇರು ಅಂತ ಹೇಳ್ತಾ ಇರ್ತಾಳೆ. ಆದರೆ ಸಿದ್ದು ಮಾತ್ರ ಒಳ್ಳೊಳಗೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ, ನೀವು ತುಂಬ ದೊಡ್ಡ ವ್ಯಕ್ತಿ, ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೆ, ನೀವೆಷ್ಟೇ ದೂರ ಮಾಡಿದರೂ ನಾವು ಹತ್ರ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ವಿ, ನಮ್ಮ ಮದುವೆ ನಿಮಗೆ ಇಷ್ಟ ಇಲ್ಲ ಆದರೂ ಸಹ ಒಂದಲ್ಲ ಒಂದು ದಿನ ನಮ್ಮನ್ನು ಅರ್ಥ ಮಾಡ್ಕೋತಾರೆ ಅಂತ ಇಲ್ಲಿವರೆಗೂ ಕಾದೆ, ಆದರೆ ಖಂಡಿತ ನೀವು ನಮ್ಮನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಇನ್ನು ಮಾಡಂಗಿಲ್ಲ, ಇವಾಗ ಪರಿಸ್ಥಿತಿ ಕೈ ಮೀರಿ ಹೋಗಿದೆ, ಇವಾಗ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಆಯಿತು ಬಿಡಿ ನಿಮ್ಮ ಆಸೆ ಅಂತ ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು ಶಾರದವ್ರೆ ನಿಮ್ಮ ಲಗೇಜ್ನ ಪ್ಯಾಕ್ ಮಾಡ್ಕೊ ಬನ್ನಿ, ದೀಪು ಪುಟ್ಟ ನಿನ್ನ ಲಗೇಜ್ ತಗೊಬಾ ಹೋಗೋಣ ಅಂತ ಅಂದಾಗ ಶಾರದಾ ಕಣ್ಣೀರು ಹಾಕೊಂಡು ಕೈ ಮುಗಿತಾ ಇರ್ತಾಳೆ. ಬೇಡ ಸರ್, ನನ್ನ ಜೊತೆ ನೀವು ಬರಬೇಡಿ, ನಾವು 3 ಜನ ಹೋಗ್ತೀವಿ, ನೀವ್ಯಾಕೆ ಬರ್ತೀರಾ, ಇದು ನಿಮ್ಮ ಮನೆ, ನಿಮ್ಮ ಮನೆಯವ್ರ ಜೊತೆ ನೀವು ಇರಿ ಸರ್, ಪ್ಲೀಸ್ ಬರಬೇಡಿ ಅಂತ ಅನ್ಬೇಕಾದ್ರೆ, ಏನು ಶಾರದವ್ರೆ ಈ ರೀತಿ ಮಾತಾಡ್ತಿದ್ದೀರಾ, ನಾನು ತಾಳಿ ಕಟ್ಟಿದ್ದು ಸುಮ್ಮನೆ ಅಲ್ಲ, ತಮಾಷೆಗೂ ಅಲ್ಲ, ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತೀನಿ ಅಂತ ನಾನು ತಾಳಿ ಕಟ್ಟಿದ್ದೀನಿ, ಏನೇ ಬಂದರೂ ಸಹ ನಾನು ನಿಮಗೋಸ್ಕರ ಜೀವನ ಮುಡುಪಾಗಿಟ್ಟಿರ್ತೀನಿ, ಇವಳು ನನ್ನ ಮಗಳು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕು, ಬನ್ನಿ ಹೋಗೋಣ ಅಂತ ಅಂದಾಗ ತುಂಬ ಆಶ್ಚರ್ಯದಿಂದ ಶಾರದಾ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಸಮಾಧಾನ ಮಾಡ್ಕೊಂಡು ಹಾಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡೋಕ್ಕೆ ಅಂತ ರೂಮ್ ಒಳಗಡೆ ಬಂದಾಗ ಸೀರೆಯನ್ನು ತೆಕ್ಕೋತಾ ಇರ್ತಾಳೆ. ಹಾಗೆ ಸೀರೆ ಗಂಟೆಲ್ಲ ನೋಡಿದಾಗ ಸುಮಿತ್ರನ ಜೊತೆ ಈ ಮನೆಗೆ ಕಾಲಿಟ್ಟು ನೆನಪು ಮಾಡ್ಕೋತಾ ಇರ್ತಾಳೆ. ಸುಮಿತ್ರಮ್ಮ ನನ್ನನ್ನು ಮನೆ ಮಗಳಾಗಿ ಇಲ್ಲಿ ಕರ್ಕೊಬಂದರು, ಆದರೆ ಇವಾಗ ನನ್ನಿಂದ ಇವ್ರಿಗೆ ಇಂಥ ಪರಿಸ್ಥಿತಿ ಬಂತು, ಜೊತೆಗೆ ಸಿದ್ಧಾರ್ಥ ಸರ್ ಸಹ ನಮ್ಮ ಜೊತೆ ಬಂದು ಕಷ್ಟಪಡುವಂಗೆ ಆಯ್ತಲ್ಲ ದೇವರೇ, ಏನು ಮಾಡೋಣ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅನುಸೂಯ ಬರ್ತಾಳೆ. ಈ ಗಂಟಲ್ಲಿ ನನ್ನವೆರಡು ಸ್ಯಾರಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ, ನಿನ್ನವೇನಾರು ಇದ್ರೆ ಕೊಡು, ಈ ಗಂಟಿಗೆ ಹಾಕೋತೀನಿ ಅಂತ ಕೇಳ್ತಿರ್ಬೇಕಾದ್ರೆ ದೀಪು ಕೈ ಹಿಡ್ಕೊಂಡು ಕೇಳ್ತಾ ಇರ್ತಾಳೆ, ಅಮ್ಮ ನಿಜವಾಗ್ಲೂ ನಾವು ಮನೆ ಬಿಟ್ಟು ಹೋಗ್ಬೇಕಾ, ಹೋದ್ರೆ ನಾವು ಎಲ್ಲಿಗೆ ಹೋಗೋದು, ನಾವೇನಾದರೂ ಹೋದ್ರೆ ತಾತನಿಗೆ ಮತ್ತು ಅಮ್ಮಮ್ಮನಿಗೆ ಬೇಜಾರಾಗಲ್ವಾ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಅಮ್ಮ ನನಗೆ ಈ ಮನೇಲಿರೋಕ್ಕೆ ತುಂಬ ಇಷ್ಟ, ಹೋಗೋದು ಬೇಡಮ್ಮ ಅಂತ ದೀಪು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ನನಗೂ ಅಷ್ಟೇ ನೋವಾಗ್ತಿದೆ ಪುಟ್ಟ, ಆದರೆ ಏನು ಮಾಡಲಿ ಮನೆಯವ್ರು ಬಿಟ್ಟು ಹೋಗೋಕ್ಕಾಗಲ್ಲ, ಆದರೂ ಹೋಗಲೇಬೇಕು ಅಂತ ಅವಳು ತನ್ನ ಮನಸ್ಸಲ್ಲಿ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಆರತಿ ಬರ್ತಾಳೆ. ನೀವೆಲ್ಲ ಹೋಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಿದ್ದುನು ಬರ್ತಾನೆ. ಬೇಜಾರು ಮಾಡ್ಕೋಬೇಡ, ತಾತನಿಗೆ ಇವಾಗ ಸ್ವಲ್ಪ ಕೋಪ ಇದೆ, ಕಡಿಮೆ ಆದಮೇಲೆ ನಾವು ವಾಪಸ್ ಬರೋಣ, ಪರ್ಮನೆಂಟಾಗಿ ಏನು ಹೋಗ್ತಾ ಇಲ್ಲ, ಇವಾಗ ಏನಿದ್ರು ಹೊಸ ಜೀವನ ಸ್ಟಾರ್ಟ್ ಆಗ್ತಿದೆ, ಏನೇ ಕಷ್ಟ ಬಂದರೂ ಸಹ ನಾವೆಲ್ಲ ಎದುರಿಸಿ ನಿಲ್ಲೋಣ, ಆಗ ಖಂಡಿತ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ದೀಪಕ್ಕೆ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಸಮಾಧಾನ ಮಾಡಿಬಿಟ್ಟು ನಿನ್ನ ಬುಕ್ಸು ಜಾಮೆಟ್ರಿ ಬಾಕ್ಸ್ ಎಲ್ಲ ತಗೋಪುಟಾಣಿ ಅಂತ ಅನ್ಬೇಕಾದ್ರೆ ದೀಪು ತಗೊಳಕ್ಕೆ ಹೋಗ್ಬೇಕಾದ್ರೆ ಮಾಯ ಫೋನ್ ತಗೋತಾಳೆ. ಇದು ಏನಾದರೂ ಮಾಡಿ ನಮ್ಮ ಸಿದ್ದು ಅಪ್ಪನಿಗೆ ಕೊಡಬೇಕು ಅಂತ ಬ್ಯಾಗ್ ಒಳಗಡೆ ಹಾಕೋತಿರ್ಬೇಕಾದ್ರೆ ಶಾರದನ ಹತ್ರ ಸಿದ್ದು ಹೇಳ್ತಾ ಇರ್ತಾನೆ, ಸಮಾಧಾನ ಮಾಡ್ಕೊಳ್ಳಿ, ನನಗೆ ದೀಪುಗೆ ಸಮಾಧಾನ ಮಾಡ್ದಂಗೆ ನಿಮಗೆ ಸಮಾಧಾನ ಮಾಡೋಕ್ಕೆ ಬರಲ್ಲ, ನನ್ನ ಮೇಲೆ ಭರವಸೆ ಇಡಿ, ಖಂಡಿತ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅಂದಾಗ ತುಂಬ ಆಶ್ಚರ್ಯ
ದೂರದಿಂದ ಸಿದ್ಧನ ನೋಡ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕ್ಕೊಂಡು, ಇದೆಲ್ಲ ಬೇಕಿತ್ತ ಸರ್? ಈ ಮನೆ ತುಂಬ ಚೆನ್ನಾಗಿತ್ತು. ನಾನು ಬಂದಮೇಲೆ ಇದೆಲ್ಲ ಹಾಳಾಯಿತು. ನೀವ್ಯಾಕೆ ನನ್ನ ಜೊತೆ ಬರ್ತೀರಾ? ಈ ಮನೆ ಮಗ ನೀವು ಸರ್ ಅಂತ ಅನ್ಬೇಕಾದ್ರೆ ಏನೇನೋ ಮಾತಾಡಬೇಡಿ, ಹಳೆದನ್ನೆಲ್ಲ ನೆನಪು ಮಾಡಬೇಡಿ, ದಯವಿಟ್ಟು ಬನ್ನಿ, ನಾನು ನಿಮ್ಮ ಗಂಡ, ನನ್ನ ಜೊತೆ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಹಾಗೆ ದೀಪು ಪ್ಯಾಕ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಈ ಕಡೆ ಶಾರದಾ ಎಲ್ಲ ಮಾಡ್ಕೊಂಡಾದ್ಮೇಲೆ ಬನ್ನಿ ಅಂತ ಒಳಗಡೆಯಿಂದ ಹೊರಗಡೆ ಕರ್ಕೊ ಬರ್ತಾ ಇರಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ, ಮಾವ ತುಂಬ ಕೋಪದಲ್ಲಿದ್ದಾರೆ ವಿಮಲಾ, ನೀನೊಂದ್ಸಲ ಮಾತಾಡು, ನಾನು ಮಾತಾಡಿದರೆ ತುಂಬ ಕೋಪ ಮಾಡ್ಕೋತಾರೆ ಅಂತ ಅಂದಾಗ ಅಷ್ಟೊತ್ತಿಗೆ ಶಾರದಾ, ದೀಪು ಹಾಗೆ ಸಿದ್ದು ಎಲ್ಲರೂ ಬರ್ತಾ ಇರೋದನ್ನು ನೋಡಿ ಸುಮಿತ್ರಾ ಕಣ್ಣೀರು ಹಾಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ವಿಮಲನು ಸಹ ತುಂಬ ಕಣ್ಣೀರು ಹಾಕ್ಕೊಂಡು, ಅಪ್ಪ ಅವಳನ್ನ ಆಚೆ ಹಾಕೋ ಬರಸ್ತಲ್ಲಿ ನೀವು ತನ್ನ ಸ್ವಂತ ಮಗನೇ ಆಚೆ ಹಾಕ್ತಾ ಇದ್ದೀರಲ್ಲ, ನಿಮಗಿದು ಸರಿ ಅಂತ ಅನಿಸುತ್ತಾ? ಒಂದ್ಸಲ ಕೂತು ಯೋಚನೆ ಮಾಡಿ ಅಂತ ಕಣ್ಣೀರು ಹಾಕೊಂಡು ಕೈ ಮುಗಿತಾ ಇರ್ತಾಳೆ. ಆಗ ತಾತ ಹೇಳ್ತಾ ಇರ್ತಾರೆ, ನೋಡು ವಿಮಲ, ಯಾವತ್ತು ನನ್ನ ಮಾತನ್ನ ಮೀರಿ ಅವನು ಆ ಹುಡುಗಿ ಕತ್ತಿಗೆ ತಾಳೆ ಕಟ್ಟಿದ್ನೋ ಆವತ್ತೇ ಈ ಮನೇಲಿ ಸ್ಥಾನ ಒಂದು ಮುಗ್ದೋಯ್ತು, ಯಾವುದು ಸಹ ಬೆಲೆ ಇಲ್ಲ, ಅಂದಮೇಲೆ ಅವನಿಗೇನು ಈ ಮನೇಲಿ ಜಾಗ ಕೊಡೋದು ಅಂತ ಅಂದಾಗ ತುಂಬ ಅಂದರೆ ತುಂಬ ಶಾಕ್ ಆಗಿ ವಿಮಲ ಹಾಗೆ ಕೂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಸಿದ್ದು, ಶಾರದಾ ಎಲ್ಲರೂ ಸಹ ಕಣ್ಣೀರು ಹಾಕ್ಕೊಂಡು ಹೊರಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಈ ಆಸ್ತಿನಲ್ಲಿ ಕಂಪ್ನಿಯಲ್ಲಿ ಅವನಿಗೆ ಒಂದು ಬಿಡ್ಗಾಸು ಕೊಡಲ್ಲ, ಯಾವುದೇ ಸಹ ಹಕ್ಕು ಇಲ್ಲ ಅಂತ ಅನ್ಬೇಕಾದ್ರೆ ಈ ಕಡೆ ಸಿದ್ಧಿಗೆ ತುಂಬ ಬೇಜಾರಾಗ್ತಿದ್ರೆ ಜ್ಯೋತಿಕನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಸೊ ಹಂಗಾಗಿ ಅವನು ಯಾವುದೇ ರೀತಿ ಕೇಳೋಕೆ ಬರೋ ಅರ್ಹತೆ ಅವನಿಗಿಲ್ಲ ಅಂತ ಅಂದಾಗ ಸುಮಿತ್ರಾ ಮೇಲೆ ತುಂಬ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಮನೆಗಾಗಲಿ ಕುಟುಂಬಕ್ಕಾಗಿ ಗೌರವ ಕೊಡದಲ್ಲೇ ಇರುವನು ಹೆಂಡತಿ ಸರ್ಗಿಡ್ಕೊಂಡು ಹೋಗ್ತಾ ಇದ್ದಾನೆ, ಹೋಗ್ಲಿ ಬಿಡು ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಒಂದು ಕ್ಷಣ ಸಹ ನನ್ನ ಕಣ್ಮುಂದೆ ಇರೋದು ಬೇಡ, ಹೊರಟೋಗೋ ಕೇಳಿ ಅಂತ ಅಂದಾಗ ಎಲ್ಲರೂ ಸಹ ಹೊರಟು ಈಚೆ ಕಡೆ ಬರ್ತಾ ಇರಬೇಕಾದ್ರೆ ಸುಮಿತ್ರಾ ಕಣ್ಣೀರು ಹಾಕೊಂಡು ಕೈ ಮುಗಿತಾ ಇರ್ತಾಳೆ. ಮಾವ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಈ ಕಡೆ ಶಿವನಾರಾಯಣ ಏನು ಮಾತಾಡದೆ ನಿಂತಿರ್ಬೇಕಾದ್ರೆ ಸಿದ್ದನ ಬಂದು ತಡಿತಾ ಇರ್ತಾಳೆ. ಪ್ಲೀಸ್ ಕಣು, ಎಲ್ಲ ಅರ್ಥ ಮಾಡ್ಕೊಂಡಿರೋ, ನೀನೇ ಮನೆ ಬಿಟ್ಟು ಹೋಗ್ತಿದೆಯಲ್ಲೋ, ಪ್ಲೀಸ್ ಹೋಗ್ಬೇಡ, ಒಂದೇ ಒಂದ್ಸಲ ತಾತನ ಹತ್ರ ಕ್ಷಮೆ ಕೇಳೋ ಅಂತ ಕೈ ಮುಗಿತಿರ್ಬೇಕಾದ್ರೆ ಸಿದ್ದನು ಸಹ ಕೈ ಮುಗಿದು ಹಾಗೆ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾನೆ, ದಯವಿಟ್ಟು ನನ್ನ ಪಾಡಿ ನಾನು ಹೋಗೋಕೆ ಬಿಟ್ಬಿಡಿ, ಪರಿಸ್ಥಿತಿ ತುಂಬ ಕೈ ಮೀರಿ ಹೋಗಿದೆ, ಇವಾಗ ನಾವು ಮೊದಲಿಂದ ಬರಬೇಕು ಹೊರತು ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲ್ಲ ಅತ್ತೆ, ದಿನ ಬೆಳಗಾದರೆ ಈ ಜಗಳ ನೋಡ್ಕೊಂಡು ಇರೋಕ್ಕಾಗಲ್ಲ, ಈ ಮನೆ ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ, ದಯವಿಟ್ಟು ನಮ್ಮ ಪಾಡಿ ನಮ್ಮನ್ನು ಹೋಗೋಕ್ಕೆ ಬಿಟ್ಬಿಡಿ ಅಂತ ಕೇಳ್ತಾ ಇರ್ತಾನೆ. ಈ ಕಡೆ ದಶರಥನು ಸಹ ಸಿದ್ದು ನಿಲ್ಲಿಲ್ಲ ಅಂತಂದರೆ ಮನೇಲಿ ನಗುತ್ತಾನೆ ಹೇಗಿರುತ್ತೆ, ಅಪ್ಪ ಪ್ಲೀಸ್ ಕೋಪದಲ್ಲಿ ಕುಯ್ಕೊಂಡಿದ್ದ ಮೂಗು ಮತ್ತೆ ವಾಪಸ್ ಬರಲ್ಲ ಅನ್ನೋ ಗಾದೆನೇ ಇದೆ, ದಯವಿಟ್ಟು ನೀವು ಸರಿಯಾದ ನಿರ್ಧಾರನ ತಗೊಳ್ಳಿ ಅಂತ ಹೇಳ್ಬೇಕಾದ್ರೆ ಸುಮಿತ್ರಾ ಕೈ ಮುಗಿದು ಬೇಡ್ತಾ ಇರ್ತಾಳೆ. ನೋಡಿ ಮಾವ, ನನ್ನ ಮಗಳು ಕೆನ್ನೆಗೆ ಶಾರದಾ ಹೊಡೆದಿದ್ದಕ್ಕೆ ನನಗೂ ತುಂಬ ಬೇಜಾರಿದೆ, ಆದರೆ ಈ ನಡುರಾತ್ರಿಯಲ್ಲಿ ಎಲ್ಲಿಂತ ಹೋಗ್ತಾಳೆ, ದಯವಿಟ್ಟು ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳಿ, ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದನಾದರೂ ಅವ್ರನ್ನ ಉಳ್ಕೊಳ್ಳೋಕೆ ಹೇಳಿ ಅಂತ ಅನ್ಬೇಕಾದ್ರೆ ಇನ್ನೆಲ್ಲಿ ತಾತ ಉಳ್ಕೊಂತ ಅಂತಾರೆ ಅಂತ ಅಂದ್ಬಿಟ್ಟು ಜ್ಯೋತಿಕಾ ಮತ್ತೆ ಪ್ಲಾನ್ನ ಮಾಡ್ತಾ ಇರ್ತಾಳೆ. ಯಾವುದು ಮಾನವೀಯತೆ ಮಮ್ಮ, ಉಂಡ ಮನೆಗೆ ದ್ರೋಹ ಬಗ್ದಿದ್ದಾಳಲ್ಲ ಅದು ಮಾನವೀಯತೆ, ಯಾಕಮ್ಮ ನಿಮ್ಮ ಮಗಳಿಗೆ ಇಷ್ಟು ಅನ್ಯಾಯ ಆಗಿದೆ, ಎಲ್ಲರ ಮುಂದೆ ಕೈ ಮಾಡಿದಾಳೆ, ಅದನ್ನೆಲ್ಲ ಮರೆತು ನೀವು ಅವಳನ್ನ ಕ್ಷಮಿಸಿದಿರ ಅಂತ ಕೂಗಾಡ್ತಿರ್ಬೇಕಾದ್ರೆ ಅಲ್ಲಕೊಂಡು ಅವಳಿಗೋಸ್ಕರ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ಯಾ ಅಂತ ವಿಮಲ ಕಣ್ಣೀರು ಆಗ್ತಿರ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ಅಮ್ಮ, ಶಾರದವ್ರನ್ನ ಮದುವೆ ಆಗಿದ್ದೀನಿ, ಅವ್ರನ್ನ ನಡೆದಿರಲಿ ಕೈ ಬಿಡೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಕಣ್ಣೀರು ಹಾಕ್ತಾ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.